ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಬಗ್ಗೆ ಹೇಳಬೇಕು ಅಂದರೆ ನಾವೆಲ್ಲೇ ಇದ್ದರೂ ಯಾವಾಗಲೂ ಅಚ್ಚ ಕನ್ನಡಿಗರು. ಜೈ ಕರ್ನಾಟಕ ಮಾತೆ. ಇಷ್ಟು ಜನ ಇದ್ದಾರೆ, ಇಷ್ಟು ಫ್ಯಾಮಿಲಿ ಇದ್ದಾರೆ, ಕನ್ನಡದವ್ರು ಇದ್ದಾರೆ. ನಮ್ಮ ಕಲ್ಚರ್ನ ಶೇರ್ ಮಾಡಿ ಸೆಲೆಬ್ರೇಟ್ ಮಾಡ್ಬೋದು. ಅದು ಒಳ್ಳೆ ಆಪರ್ಚುನಿಟಿ. ಹಂಗಾಗಿ ನಾನು ವರ್ಷ ನಾವು ಸೇರ್ತೀವಿ. ನಮ್ಮ ರಾಜ್ಯದಲ್ಲಿದ್ದಾಗ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಬಟ್ ವಿದೇಶದಲ್ಲಿದ್ದಾಗ ಮಾಡೋದು ತುಂಬಾ ನಮ್ಗೆ ಖುಷಿ ಕೊಡುತ್ತೆ. ಏನಕ್ಕೆ ಅಂತಂದರೆ ನಾವು ಎಲ್ಲೇ ಇದ್ದರೂ ನಮ್ಮ ಭಾಷೆ, ನಮ್ಮ ತನನ ಬಿಟ್ಕೊಡ್ಬಾರ್ದು. ನಮ್ಮ ಭಾಷೆ ಎಲ್ಲ ಹೊತ್ತೂ ಬಳಸಬೇಕು ಮತ್ತು ಬೆಳೆಸಬೇಕು, ಉಳಿಸ್ಬೇಕು. ಕರ್ನಾಟಕ ಒಂದು ರಾಜ್ಯ, ವಿವಿಧ ಭಾಷೆ, ವಿವಿಧ ಜನ, ವಿವಿಧ ಸೋ ಮೆನಿ ಥಿಂಗ್ಸ್. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಅದು ನಾವು ಸ್ವೀಡನ್ನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇರೋದು ಇವತ್ತಿನ ದಿವಸ ತುಂಬ ಖುಷಿ ಕೊಟ್ಟಿದೆ. ಇಂಗ್ಲೀಷ್ನಲ್ಲಿ ನಾನು ಬಡವ, ಕನ್ನಡದಲ್ಲಿ ನಾನು ಶ್ರೀಮಂತ. ಕನ್ನಡದ ಬಗ್ಗೆ ಅಂದರೆ ಇಷ್ಟು ಓಡಾಡಿದ ಮೇಲೆ ನನಗೇನು ಅನಿಸುತ್ತೆ ಅಂದರೆ ನಮ್ಮೂರೇ ನಮ್ಮ ಮೇಲು ಅಂತ ಅನ್ಸುತ್ತೆ ಯಾವಾಗಲೂ. ಕನ್ನಡ ಭುವನೇಶ್ವರಿ ತಾಯಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೆಸರು ಪೂಜಾ. ನಾನು ಸ್ವೀಡನ್ನಿಗೆ ಬಂದು 2 ವರ್ಷ ಆಯಿತು. ಇವಾಗ ಓಲ್ವೋ ಕಾರ್ಸಲ್ಲಿ ಕೆಲಸ ಮಾಡ್ತಿದ್ದೇನೆ. ಇದು ನನ್ನ ಕನ್ನಡ ರಾಜ್ಯೋತ್ಸವದ 2ನೇ ವರ್ಷ. ಖುಷಿ ಕೊಡುವ ಸಂದರ್ಭ ಏನಂದರೆ, ನಾವು ಸಾವಿರಾರು ಮೈಲಿಗಳ ದೂರ ಇದ್ದೀವಿ ಕರ್ನಾಟಕದಿಂದ. ಆದರೂ ನಮ್ಮ ಕನ್ನಡ ನಾಡಿನ ಭಾಷೆ, ಸಾಹಿತ್ಯ, ಸಾಂಸ್ಕೃತಿಕ ಪರಂಪರೆಯನ್ನು ಬರಿಬಿಂಬಿಸಲು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅದು ತುಂಬ ಖುಷಿ ಕೊಡುವ ಸಂದರ್ಭ. ಹಾಗೆ ಈ ಸಂದರ್ಭಕ್ಕೆ ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೆ ಹಾಗೂ ನನ್ನ ಸ್ನೇಹಿತರಿಗೆ, ಮಕ್ಕಳಿಗೆ ತುಂಬ ಹೃದಯದ ಸ್ವಾಗತ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ನಮ್ಮ ಕನ್ನಡಾಂಬೆಯ ಆಶೀರ್ವಾದವನ್ನು ಪಡೆದು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಲಯ ಅವರ ಅಜ್ಜಿಯಾದ ನಾಗರತ್ನ ಅವರು ಹಾಗೂ ಅರವಿ ಅವರ ಅಜ್ಜಿಯಾದ ಚಂದ್ರ ಅವರು ದೀಪವನ್ನು ಬೆಳಬೇಕೆಂದು ಕೋರುತ್ತೇನೆ. ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು
ಹಬ್ಸಿದ್ರ, ಅಜ್ಜಿ ದೀಪ ಬೆಳಗಿದ್ರು, ಮೊಮ್ಮಗಳು ಹಾಡಿದ್ರು. ಇಂಥ ಭಾಗ್ಯ ಯಾರಿಗೆ ಸಿಗುತ್ತೆ ಇದರಲ್ಲಿ? ಹಾಗೆ ನೀವು ಬೆಳಗಿದ ದೀಪ ನಮ್ಮೆಲ್ಲರ ಬಾಳಲ್ಲಿ ಮತ್ತಷ್ಟು ಬೆಳಕು ತರಲಿ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರಲಿ. ಹಾಗೆ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರ್ಸೋಣ. ನೃತ್ಯ ಎಂದ್ರೇ ಒಂದು ಭಾವನೆಯ ಭಾಷೆ. ಅದರಲ್ಲೂ ನಮ್ಮ ಕರ್ನಾಟಕದ ಭರತನಾಟ್ಯ ನಮ್ಮ ಮನದಾಳದ ಮಾತನ್ನೇ ನಿಲ್ಲಿಸುವ ಒಂದು ಕಲೆ. ಈ ಪ್ರದರ್ಶನವನ್ನು ಪ್ರದರ್ಶಿಸಲು ಕುಷ್ಮ ಹಾಗೂ ಅವರ ಸ್ನೇಹಿತ ವಿಜಯಶ್ರೀ ಅವರು ಬರ್ತಿದ್ದಾರೆ. ಒಂದು ಜೋರಾದ ಚಪ್ಪಾಳೆ. संततमहं कुञ्जरमुखं शङ्करसुतं शङ्करिसुतं तमिह श्रीविघ्नराजं भजे संततमहं हन्तिकुञ्जरमुखं अन्तकान्तकसुतं शिव शङ्करिसुतं तमिह श्रीविघ्नराजं भजे विघ्नराजं भजे सेवित सुरेन्द्र महनीय गुणशीलं जप तप समाधि सुख वरदानुकूलं सेवित सुरेन्द्र महनीय गुणशीलं जप तप समाधि सुख वरदानुकूलं भावित सुरमुनि गण भक्त परिपालं भयंकर विषङ्गमातङ्गकुलकालं भावित सुरमुनिगणभक्तपरिपालं भयङ्कर विषङ्गमातङ्गकुलकालं श्रीविघ्नराजं भजे श्रीविघ्नराजं भजेनं 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 भजे तमिह श्रीविघ्नराजं भजे कनककेयूर हारामणि कलित गंभीर गौरगिरि शोभं सुशोभं कनककेयूर हारामणि कलित गंभीर गौरगिरि शोभं सुशोभं कामादिभयभरितं प्रमद कलिकलुषखण्डितमखण्ड प्रतापं प्रतापं सनकशुकनारद पतञ्जलि पराशरमतं मुनि संगसल्लापं सल्लापं सनकशुकनारद पतञ्जलि पराशरमतं मुनि संगसल्लापं सल्लापं
ಬರ್ತಿದ್ದಾನೆ. ಟೇಬಲ್ ನನ್ನ ಮೇಲೆ ಏನು ಯಾವ ವಸ್ತುಗಳನ್ನು ಇಡಕ್ಕಾಗಲ್ಲ. ಟೈಮ್ ಟೇಬಲ್. ಸರಿಯಾಗುತ್ತೆ. ಪ್ರಪಂಚದಲ್ಲಿ ಎಷ್ಟು ದೇಶ ಇದಾವೆ? 172, 193. ಇದು ತರಲೆ ಕ್ವಶನ್. ಇದೊಂಥರ ತರಲೆ ಕ್ವಶನ್, ಮಜಾ. ನೀವು ಆನ್ಸರ್ ನಿಮ್ಗೆ ತರಲೆ ಆಗಿರ್ಬೇಕಷ್ಟೆ. ಪ್ರಪಂಚದಲ್ಲಿ ಎಷ್ಟು ದೇಶ ಇದಾವೆ? ವಿದೇಶ. ದೇಶ ಒಂದೇ ಇರೋದು, ಬೇರೆವೆಲ್ಲ ಪ್ರದೇಶ. ಲೈಸೆನ್ಸ್ ಅವಶ್ಯಕತೆ ಇಲ್ದೇನೆ ಇರೋ ಡ್ರೈವರ್ ಯಾರು? ಸೈಕಲ್ ಡ್ರೈವರ್. ಸರಿಯಾದ ಉತ್ತರ ಸ್ಕ್ರೂ ಡ್ರೈವರ್. ಉತ್ತರ ಸ್ಕ್ರೂ ಡ್ರೈವರ್. ಆಫ್ರಿಕಾದಲ್ಲಿ ಮೊನ್ನೆ ಒಂದು ಮಗು ಹುಡ್ತು, ಅದರ ಹಲ್ಲು ಯಾವ ಕಲರ್ ಇತ್ತು? ಸರಿಯಾದ ಉತ್ತರ ಏನಂದ್ರೆ ಹುಟ್ಟಿದ ಮಗು ಅಲ್ಲಿ ಇರುತ್ತಾ? ಈ ಮುಂದಿನ ಪ್ರಶ್ನೆ, ಕ್ರಿಕೆಟ್ ಆಟಗಾರರಿಗೆ ಯಾಕೆ ಬೆವರು ಬರೋದಿಲ್ಲ? ಅಲ್ಲ, 3, 2, 1. ಆಡಿಯನ್ಸ್ ಯಾರು ಹೇಳ್ತೀರಾ? ಅಲ್ಲ, ಕರೆಕ್ಟ್. ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಇರ್ತಾರೆ. ಅದು ಓಕೆ. ಮುಂದಿನ ಪ್ರಶ್ನೆ, ಪ್ಯಾರಿಸ್ ಮಧ್ಯದಲ್ಲಿ ಏನಿದೆ? ನೀವು ಕನ್ನಡದಲ್ಲಿ ಹೇಳ್ತಿದ್ರೆ ಕರೆಕ್ಟ್. ಯಾವುದು ಯಾವಾಗ್ಲೂ ಬರ್ತಾನೆ ಇರುತ್ತೆ, ಬಟ್ ಆದ್ರೆ ಎಂದಿಗೂ ಬರೋದಿಲ್ಲ. ಸರಿಯಾದ ಉತ್ತರ. ಉತ್ತರ ನಾಳೆ. ಓಕೆ, ಮುಂದಿನ ಪ್ರಶ್ನೆ, ಕೆನಡಾ ಮತ್ತು ಅಮೆರಿಕ ಬಾರ್ಡರ್ ಮಧ್ಯದಲ್ಲಿ ಒಂದು ವಿಮಾನ ಅಪಘಾತ ಆಗುತ್ತೆ. ಅಲ್ಲಿ ಬದುಕುಳಿದವರನ್ನ ಯಾವ ದೇಶದಲ್ಲಿ ಹೂಡ್ತಾರೆ? ಬದುಕುವವನ್ನೆಲ್ಲೂ ಉಳಲ್ಲ. ಸರಿಯಾದ. ಯಾವುದಕ್ಕೆ ತಲೆ ಇದೆ, ಬಾಲವಿದೆ, ಆದರೆ ದೇಹವಿಲ್ಲ? ಸೂಜಿ. ಅಲ್ಲ, ಯಾರು ಹೇಳ್ಬೇಡ್ರಿ. ದೇಹವಿಲ್ಲ. ತಲೆ ಇದೆ, ಬಾಲವಿದೆ, ಆದರೆ ದೇಹವಿಲ್ಲ. ಸರಿಯಾದ ಉತ್ತರ ಕಾಯಿನ್, ನಾಣ್ಯ. ಮುಂದಿನ ಸೆಗ್ಮೆಂಟ್ ಅಕ್ಷರ ಲ. ನಿಮ್ಮ ಉತ್ತರಗಳು ಲ ಇಂದ ಶುರು ಆಗ್ಬೇಕು. ಲ. ಮದುವೆ ಆಗೋದು? ಇಬ್ರು ಹೇಳಿದ್ದಾರೆ, ಬಟ್ ಫಾಸ್ಟ್ ಆಗಿ ಹೇಳಿದವರು. ಹೆಣ್ಣು ಮಕ್ಕಳ ಹುಡುಕು? ಚಪಾತಿ ಮಾಡೋಕೆ ಬಳಸೋದು? ಇವರು ಹೀಗೆ ಹೋಗ್ಬಿಟ್ಟಿದೆ. 1ಕ್ಕೆ 5-0. ಲಕ್ಷ. ಇವ್ರು ಹಿಂದ್ಗಡೆಯಿಂದ ಹೇಳಿದಕ್ಕೆ ಇವ್ರಿಗೆ ಪಾಯಿಂಟ್ ಇಲ್ಲ. ಉತ್ತರ ಲಕ್ಷ. ಅಡುಗೆಗೆ ಬಳಸುವಂತ ಒಂದು ಮಸಾಲೆ ಪದಾರ್ಥ?
ಯಾರಿಗಾದ್ರೂ ಏನಾದ್ರೂ ಸಿಗೋದು ಲಂಚ. ಲಭ್ಯ. ಹೌದು, ಸರಿಯಾದ ಉತ್ತರ ಲಭ್ಯ. ಸಂಗೀತದಲ್ಲಿ ಒಂದು ರಿದಮ್. ಅವರು ಪ್ರಶ್ನೆ ಹೋಗಿದ್ದ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ನೀವು ಕಂಟಿನ್ಯೂಸ್ ಆಗಿ 3 ಉತ್ತರ ಹೇಳಿದ್ದೀರಾ, ನೀವು ಹಿಂದ್ಗಡೆ ಹೋಗಿ ಎಲ್ಲ ನೀವೇ ಹೇಳ್ಬಿಡಿ. ನಾಚಿಕೆ ಸರಿಯಾದ ಉತ್ತರ. ಗೌರಿ ಗಣೇಶ ಮೂವಿಲಿ ಅನಂತನಾಗ್ ಅವರ ಹೆಸರು ಸರಿಯಾದ ಉತ್ತರ. ಇದು ಒಂದು ದ್ವೀಪ. ಲಕ್ಷದ್ವೀಪ. ಅವ್ರು ಹೇಳ್ತಾರೆ ಕಡಿವಾಣ ಸರಿಯಾದ ಉತ್ತರ. ಈ ಮುಂದಿನ ಅಕ್ಷರ ರ. ಗಾಡಿಗಳು ಓಡಾಡುವ ಜಾಗ. ಕನ್ನಡದಲ್ಲಿ ಹೇಳೋರಿಗೆ ಉತ್ತರ ರಸ್ತೆ. ಇದು ಬಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ರೋಗ ಸರಿಯಾದ ಉತ್ತರ. ಒಂದು ತರಹದ ಸೀರೆ. ರೇಷ್ಮೆ ಸರಿಯಾದ ಉತ್ತರ. ಹತ್ತು ತಲೆ ಇರುವವನು. ಸರಿಯಾದ ಉತ್ತರ. ಯುದ್ಧ ನಡೆಯುವ ಜಾಗ. ರಣರಂಗ. ಉತ್ತರ ಸರಿ ಇದೆ, ಬಟ್ ಅವರು ರಾಜರ ಗಾಡಿ. ಸೂರ್ಯ. ರವಿ. ಸರಿಯಾದ ಉತ್ತರ. ಬಣ್ಣಕ್ಕೆ ಇನ್ನೊಂದು ಹೆಸರು. ಯಾರಿಗಾದರೂ ಏನೋ ಆಗದೇ ಇರೋ ತರ ನೋಡ್ಕೊಳ್ಳೋದು. ರಕ್ಷಣೆ. ನಿಮ್ 3 ಆಯ್ತು. ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಇದನ್ನು ಹಾಕ್ತಾರೆ. ಸರಿಯಾದ ಉತ್ತರ. ನಾಟಕಗಳು ಪ್ರದರ್ಶನ ಆಗುವ ಜಾಗ. ರಂಗಸ್ಥಳ. ರಂಗಮಂದಿರ. ರಂಗಸ್ಥಳ. ಸೌಂದರ್ಯ ಅಥವಾ ಕಲೆಯಲ್ಲಿ ಆಸಕ್ತಿ ಉಳ್ಳವರು. ಸರಿಯಾದ ಉತ್ತರ. ಕಿರಿಕಿರಿ ಅಥವಾ ಡಿಸ್ಟರ್ಬೆನ್ಸ್. ಸರಿಯಾದ ಉತ್ತರ. ಲೇಡೀಸ್ಗೆ ಏನು ಕೊಟ್ಟಿದ್ದಾರೆ? ರಗಳೆ. ವಿಷಯನ ಅಥವಾ ಮ್ಯಾಟರ್ನ ಲೀಕ್ ಮಾಡೋದು ಅಲ್ಲ, ಲೀಕ್ ಮಾಡೋದು. ರಹಸ್ಯ ಇಲ್ಲ. ಯಾರಾದ್ರೂ ಹೇಳ್ತೀರಾ? ಬೇರೆಯವರು ಹೇಳಿದ್ರು. ಓಕೆ, ಇಲ್ಲಿಗೆ ಇನ್ನ ಕ್ವಶನ್ಸ್ ಇದಾವೆ, ಬಟ್ ಇಲ್ಲಿಗೆ ಸಾಕು. ತುಂಬಾ ಧನ್ಯವಾದಗಳು. ವಾಲಂಟಿಯರ್ ಆಗಿ ನೀವು ಬಂದು ಆಟ ಆಡೋದಕ್ಕೆ. ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಗುರುವರಿಗೂ ಜೋರಾಗಿ ಚಪ್ಪಾಳೆ ಬನ್ನಿ. Sa
I will sing one Kannada bhajan. I will try to sing actually because this is sung by a great artist, Bhimsen Joshi. So I will just try. ಸೀರೆಯ ನಿಖರವಾದ ಬೆಲೆ ಕೇಳೋ ಅವಶ್ಯಕತೆ ಇದೆಯಾ? ಸೊ ಆದರ್ಶ ದಂಪತಿಗಳು ನಡೆಸಲಿಕ್ಕೆ ಪ್ರಣಯ ರಾಜ ಶ್ರೀನಾಥ್ ಮತ್ತು ವಿನಯ ಪ್ರಸಾದ್ ಅವರು ಬರ್ತಾ ಇದ್ದಾರೆ. ಪ್ರಮೋದ್ ಮತ್ತು ರಶ್ಮಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಸೊ ನಿಮ್ ಕೈಯಲ್ಲಿ ಎರಡು ಸೈಡು ಚಿತ್ರ ಇರೋ ಒಂದು ಇದಿದೆ ಧ್ವಜ. ಸೊ ಲಿಪ್ಸ್ಟಿಕ್ ತೋರಿಸಿದ್ರೆ ಅದು ನಿಮಗೆ ಸೂಕ್ತವಾಗಿರೋದು ಅಂತ ನಾನು ಕೇಳೋದು. ಮೀಸೆ ತೋರಿಸಿದ್ರೆ ನಿಮ್ಮ ಹಸ್ಬೆಂಡ್ಗೆ ಸೂಕ್ತ ಇರೋದು ಅಂತ. ಓಕೆನಾ? ಸೇಮ್ ವೈಸ್ ವರ್ಷ ನಿಮಗೆ ಅಸ್ಲಂ. ನೀವು ಆಡಿಯನ್ಸ್ ತೋರಿಸ್ಬಿಡಿ. ಓಕೆನಾ? ರೆಡಿ? ಸೊ ಮೊದಲ ಪ್ರಶ್ನೆ,
ಮೊದಲಿಗೆ ಐ ಲವ್ ಯು ಅಂದವರು ಯಾರು? ಸರಿಯಾದ ಉತ್ತರ. ನಾನು ಆಪೋಸಿಟ್ ಸೈಡ್ ಫೋನ್ ನಲ್ಲಿ ಹೆಚ್ಚು ಸಮಯ ಕಳೆಯೋದು ಯಾರು? ಸೂಪರ್. ರಾತ್ರಿ ಮಲಗಿರ್ಬೇಕಾದ್ರೆ ಜೋರಾಗಿ ಗೊರಕೆ ಹೊಡೆಯೋದು ಯಾರು? ಯಾವಾಗ್ಲೂ ತಡವಾಗಿ ಬರೋರು ಯಾರು? ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ? ಇಬ್ಬರಲ್ಲಿ ಸರ್ಪ್ರೈಸ್ ಪ್ಲಾನ್ ಮಾಡೋರು ಯಾರು ಜಾಸ್ತಿ? ಫೈವ್ ಔಟ್ ಆಫ್ 5. ವೆರಿ ಗುಡ್. ನೆಕ್ಸ್ಟ್ ಕಪಲ್. ನಿಮ್ಮ ಪ್ರಶ್ನೆ ಸ್ಟಾರ್ಟ್ ಇವಾಗ. ನೀವಿಬ್ರಲ್ಲಿ ಹೆಚ್ಚು ರೊಮ್ಯಾಂಟಿಕ್ ಯಾರು? ಪ್ಲೀಸ್ ಎಲ್ಲರೂ ಎನ್ಕರೇಜ್ ಮಾಡಿ. ರಾತ್ರಿಯಲ್ಲಿ ಬೆಡ್ಶೀಟ್ ಎಳೆದುಕೊಳ್ಳುವವರು ಯಾರು ಇಬ್ರಲ್ಲಿ? ಇಬ್ಬರಲ್ಲಿ ವಿಷಯಗಳನ್ನು ನೆನಪಿಟ್ಕೊಳ್ಳೋದು ಯಾರು ಜಾಸ್ತಿ? ಒಂದು ಕ್ವಶನ್ ಪೇಪರ್ ಔಟ್ ಆಗಿದೆ ಹೆಂಗೆ? ಜಗಳ ಆದ್ರೆ ಮೊದಲು ಕ್ಷಮೆ ಕೇಳೋರು ಯಾರು? ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಗ್ರಾಮರ್ ಅಥವಾ ಉಚ್ಚಾರಣೆ ಸರಿಪಡಿಸೋರು ಯಾರು? ಯಾವಾಗ? ಥ್ಯಾಂಕ್ ಯು. ನೆಕ್ಸ್ಟ್ ಶ್ರೀ ಮತ್ತು ಶ್ರೀಮತಿ ಸಂತೋಷ್ ಬಾತ್ರೂಮ್ ಸಿಂಗರ್ ಯಾರು ನಿಮ್ಮಿಬ್ರಲ್ಲಿ? ತೋರಿಸಿ ಇನ್ನೊಂದ್ಸಲ. ಮನೆಯಲ್ಲಿ ಟಿವಿ ರಿಮೋಟ್ ನ ಕಂಟ್ರೋಲ್ ಮಾಡೋರು ಯಾರು? ಇಬ್ರಲ್ಲಿ ಊಟ ನಿಧಾನವಾಗಿ ಮಾಡೋರು ಯಾರು? ಲೇಟ್ ನೈಟ್ ಪಾರ್ಟಿಯಲ್ಲಿ ಹೆಚ್ಚು ಎಂಜಾಯ್ ಮಾಡೋರು ಯಾರು? ಇಬ್ರಲ್ಲಿ ಸೆಲ್ಫಿ ತಗೊಳ್ಳೋರು ಜಾಸ್ತಿ ಯಾರು? ಥ್ಯಾಂಕ್ ಯು. ಇಬ್ರಲ್ಲಿ ಒಳ್ಳೆ ಡ್ಯಾನ್ಸರ್ ಯಾರು? ಸಣ್ಣ ಸಣ್ಣ ರೋಗಗಳಿಗೂ ಡ್ರಾಮಾ ಮಾಡೋರು ಯಾರು ಮನೇಲಿ? ಮನೆಯಲ್ಲಿ ಒಬ್ಬರೇ ಇರೋದಕ್ಕೆ ಯಾರು ಜಾಸ್ತಿ ಇಷ್ಟಪಡ್ತೀರಾ? ಇದು ಈಸಿ ಅನ್ಸುತ್ತೆ. ಶಾಪಿಂಗ್ ಇಷ್ಟ ಯಾರಿಗೆ ಜಾಸ್ತಿ? ಇಬ್ರಲ್ಲಿ ಯಾರು ಚೆನ್ನಾಗಿ ಅಡುಗೆ ಮಾಡೋರು? ಥ್ಯಾಂಕ್ ಯು. ಎಮೋಷನಲ್ ಮೂವಿ ನೋಡ್ಬೇಕಾದ್ರೆ ಅಳೋರು ಯಾರು? ಅಲ್ಲಿ ಬೇಗ ಕೋಪ ಯಾರಿಗೆ ಬರುತ್ತೆ? ವೆಕೇಶನ್ ಪ್ಲಾನ್ ಮಾಡೋರು ಯಾರು ಮೊದಲು? ಸೀಕ್ರೆಟ್ಗಳನ್ನ ಚೆನ್ನಾಗಿ ಇಟ್ಕೊಳ್ಳೋರು ಯಾರು?
ಬೆಳಿಗ್ಗೆ ನಿದ್ದೆಯಿಂದ ಯಾರನ್ನ ಎಬ್ಬರಿಸೋದ್ ಕಷ್ಟ? ಥ್ಯಾಂಕ್ ಯು. ಈ ಬಾರಿ ಸಮಯ ತುಂಬಾ ಕಡಿಮೆ ಇರೋದ್ರಿಂದ ಜೂನಿಯರ್ ಪವರ್ ಸ್ಟಾರ್ ಡ್ಯಾನ್ಸ್ ಮಾಡ್ತಾ ಇಲ್ಲ. ಆದ್ರೆ ಅವ್ರು ಕೊರಿಯೋಗ್ರಫಿ ಮಾಡಿದ ಮಕ್ಕಳಿಂದ ಒಂದು ನೃತ್ಯ ಅಂತೂ ಇದೆ. ಸೊ ಇವಾಗ ಕಿಡ್ಸ್ ಪರ್ಫಾರ್ಮೆನ್ಸ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಎಲ್ಲ ಮಕ್ಕಳಿಗೂ ತುಂಬಾ ಧನ್ಯವಾದಗಳು. ಇದನ್ನು ಕೊರಿಯೋಗ್ರಾಫ್ ಮಾಡಿರೋರು ನಮ್ಮ ಜೂನಿಯರ್ ಪವರ್ ಸ್ಟಾರ್ ಆದ ಸುಮಿತ್ ಅವರು. ಅವರಿಗೊಂದು ಜೋರಾದ ಚಪ್ಪಾಳೆ.